ಕಾರವಾರ ತಾಲೂಕಿನ ಕಡವಾಳ ಗ್ರಾಮದ ಕಾಳಿ ನದಿಯ ಮೇಲಿದ್ದ ಸುಮಾರು 60ಕ್ಕೂ ಹೆಚ್ಚು ವರ್ಷಗಳ ಹಳೆಯ ಸೇತುವೆ ಸೋಮವಾರ ರಾತ್ರಿ ಸುರಿದ ಭಾರೀ ಗಾಳಿ ಮಳೆಗೆ ಅಬ್ಬರಕ್ಕೆ ಕುಸಿದು ಬಿದ್ದಿದೆ. ಹಲವು ದಶಕಗಳಿಂದ ಜನರ ಓಡಾಟಕ್ಕೆ ನೆರವಾಗಿದ್ದ ಈ ಸೇತುವೆ ಇದೀಗ ನೆಲಸಮವಾಗಿರುವುದು ಸ್ಥಳೀಯರಲ್ಲಿ ಬೇಸರ ಮೂಡಿಸಿದೆ. ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಅವರು ಉದ್ಘಾಟಿಸಿದ್ದ ಈ ಸೇತುವೆ ಕಡವಾಡ ಭಾಗದ ಪ್ರಮುಖ ಸಂಪರ್ಕ ಸೇತುವೆಯಾಗಿತ್ತು. ಕಾಲಕ್ರಮೇಣ ಸೇತುವೆ ದುರ್ಬಲಗೊಂಡ ಹಿನ್ನೆಲೆಯಲ್ಲಿ ಸಾರ್ವಜನಿಕ ಸಂಚಾರವನ್ನು ಸ್ಥಗಿತಗೊಳಿಸಲಾಗಿತ್ತು. ಆದರೂ ಈ ಸೇತುವೆ ಸ್ಥಳೀಯ ಮೀನುಗಾರರ ಬದುಕಿನ ಭಾಗವಾಗಿಯೇ ಉಳಿದಿತ್ತು. ಕಾಳಿ ನದಿಯಲ್ಲಿ ಮೀನುಗಾರಿಕೆ ನಡೆಸುವ ನೂರಾರು ಮೀನುಗಾರರು ಪ್ರತಿದಿನ ಈ ಸೇತುವೆ ಮೇಲೆ ನಿಂತು ಮೀನು ಹಿಡಿಯುತ್ತಿದ್ದರು. ನದಿಯ ನೀರಿನ ಹರಿವು ಮತ್ತು ಮೀನುಗಳ ಚಲನೆಯ ಕಾರಣ ಈ ಜಾಗ ಮೀನುಗಾರಿಕೆಗೆ ಅತ್ಯಂತ ಸೂಕ್ತ ಸ್ಥಳವೆಂದು ಪರಿಗಣಿಸಲಾಗುತ್ತಿತ್ತು. ಸ್ಥಳೀಯರ ಪ್ರಕಾರ ಬೆಳಿಗ್ಗೆ ಹಾಗೂ ಸಂಜೆ ವೇಳೆಯಲ್ಲಿ ಸೇತುವೆ ಮೇಲೆ ಸಾಲಾಗಿ ನಿಂತು ಮೀನುಗಾರಿಕೆ ನಡೆಸುವುದು ಸಾಮಾನ್ಯ ದೃಶ್ಯವಾಗಿತ್ತು. ಇದೀಗ ಸೇತುವೆ ಕುಸಿದಿರುವುದು ಮೀನುಗಾರರಲ್ಲಿ ಬೇಸರ ಮೂಡಿಸಿದ್ದು ಹಲವು ವರ್ಷಗಳ ನೆನಪುಗಳ ತಾಣ ಕಣ್ಮರೆಯಾದಂತಾಗಿದೆ. ಘಟನೆ ಬಳಿಕ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಭದ್ರತಾ ದೃಷ್ಟಿಯಿಂದ ಸಾರ್ವಜನಿಕರು ಸೇತುವೆ ಸಮೀಪ ತೆರಳದಂತೆ ಎಚ್ಚರಿಕೆ ನೀಡಲಾಗಿದೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.